ಶುಭೋದಯ ಮಕ್ಕಳೇ. ಪದ್ಯಪಾಠ 9 ಭುವನೇಶ್ವರಿ. ಇದನ್ನು ಬರೆದಿರೋರು ವಿ ಸತ್ಯನಾರಾಯಣರಾವ್. ಒಂದು ಸಲ ಪದ್ಯ ಓದೋಣ. ಭುವನೇಶ್ವರಿ ಪದ ಪೂಜಿಸಿ ಪೇಳುವೆ ಸಿರಿಗನ್ನಡವರ ಚರಿತೆಯನು, ಕನ್ನಡ ನಾಡಿನ ಹೆಮ್ಮೆಯ ಮಕ್ಕಳೇ ಕೇಳಿರಿ ನಾಡಿನ ಸೊಬಗನ್ನು. ಗೆದ್ದು ಪಲ್ಲವರ ಕದಂಬ ಮಯೂರ ಮೆರೆದನುವರ ಬನವಾಸಿಯಲಿ, ತದನಂತರ ಚಾಲುಕ್ಯರ ಆಳ್ವಿಕೆ ವೀರತಾಣ ಬಾದಾಮಿಯಲಿ. ನಾಡಿನ ಹೆಮ್ಮೆಯು ಗಂಗಾ ಮನೆತನ ರಾಷ್ಟ್ರಕೂಟ ಹೊಯ್ಸಳ ಹಿರಿಮೆ, ವಿಜಯನಗರ ಸಿರಿ ಕೆಳದಿಯ ವೈಭವ ಕನ್ನಡ ಮಾತೆಯ ನಿಜಗರಿಮೆ. ಹೊಯ್ಸಳ ಪತನದ ನಂತರ ಬೆಳೆಯಿತು ವಿಜಯನಗರವತಿ ಶೀಘ್ರದಲ್ಲಿ, ಲೋಕವೇ ಬೆರಗಾಗುವ ಸಿರಿ ಸಂಪದ ಮೆರೆಯಿತು ಈ ಸಾಮ್ರಾಜ್ಯದಲ್ಲಿ. ಯುದ್ಧದಿ ಆಂಗ್ಲರನೆದುರಿಸಿ ಗೆದ್ದಳು ಚೆನ್ನಮ್ಮನು ಕಿತ್ತೂರಿನಲ್ಲಿ, ದ್ರೋಹಕ್ಕೆ ಸೆರೆಯಾಗುತ್ತ ದಿನವನ್ನು ದೂಡಿದಳವಳು ಜೈಲಿನಲ್ಲಿ. ರಾಜರ ಹಂತಕ್ಕಲಹದಿ ಬಿಳಿಯರು ಭಾರತವನ್ನೇ ನುಂಗಿದರು, ಮೈಸೂರಿನ ಹುಲಿ ಟಿಪ್ಪುವ ಸೋಲಿಸಿ ರಂಗಪಟ್ಟಣವನ್ನು ಮುರಿದರು. ಸ್ವತಂತ್ರ ಭಾರತ ಚಳುವಳಿ ದೇಶದಿ ಬೆಳೆಯಿತು ಗಾಂಧಿ ತತ್ವದಲ್ಲಿ, ಸ್ವದೇಶಿ ಚಳುವಳಿ ಅಸಹಕಾರಗಳು ಮೊಳೆತವು ಹಿರಿಯರ ಮಾರ್ಗದಲ್ಲಿ. 47ರ ಆಗಸ್ಟಿನಲ್ಲಿ 14ರ ನಡುರಾತ್ರಿಯಲ್ಲಿ, ಹಾರಿತು ಸ್ವತಂತ್ರ ಭಾರತ ಬಾವುಟ ಹೆಮ್ಮೆಯ ಭಾರತ ದೇಶದಲ್ಲಿ. 56ರ ನವೆಂಬರರಂದು ವಿಶಾಲ ಮೈಸೂರಿನ ಉದಯ, ಭಾವನೆ ತುಂಬಲು 73ರಲ್ಲಿ ಕರ್ನಾಟಕವಾಗಿ ಹಪರಿಯು. ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಬಸವೇಶ್ವರರ ಸಿರಿಪಂಥವಿದೆ, ಕೊಂಕಣಿ ಉರ್ದು ತುಳುವಿನ ಸಂಸ್ಕೃತಿ ಕನ್ನಡತನ ಜಲ ಚಿಮ್ಮುತ್ತಿದೆ. ಕನ್ನಡ ಗೆಲ್ಲಲಿ ಕನ್ನಡ ಬಾಳಲಿ ನಮ್ಮೀ ಕನ್ನಡ ನೆಲದಲ್ಲಿ, ಕನ್ನಡ ಕಲಿಯಿರಿ ಕನ್ನಡ ಪೋಷಿಸಿ ನಮ್ಮಯ ಕನ್ನಡ ನಾಡಿನಲ್ಲಿ. ಈಗ ಪದ್ಯವಾಕ್ಯವರ್ಣ. ಕನ್ನಡ ನಾಡು ಮತ್ತು ನುಡಿಯ ಬಗ್ಗೆ ಎಳೆಯರಲ್ಲಿ ಪ್ರೀತಿ ಮತ್ತು ಅಭಿಮಾನವನ್ನು ಮೂಡಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಕನ್ನಡ ನಾಡು ನಮ್ಮ ಕರ್ನಾಟಕ, ಕನ್ನಡ ನಾಡು ನಮ್ಮ ನುಡಿ ಅಂದರೆ ಭಾಷೆ ಬಗ್ಗೆ ಸಣ್ಣ ಮಕ್ಕಳಿಂದಲೇ ಅದರ ಬಗ್ಗೆ ಪ್ರೀತಿ ಅಭಿಮಾನ ಬೆಳೆಸಬೇಕಾದ್ದು ನಾವು ದೊಡ್ಡವರಾದ ನಮ್ಮೆಲ್ಲರ ಜವಾಬ್ದಾರಿ ಮತ್ತು ಕರ್ತವ್ಯ. ನಮ್ಮ ನಾಡಿನ ಇತಿಹಾಸ, ಆಳಿದ ಪರಾಕ್ರಮಿಗಳು, ನಾಡನ್ನು ಕಟ್ಟಲು ಶ್ರಮಿಸಿದ ನೇತಾರರು, ಇಲ್ಲಿನ ಶಿಲ್ಪಕಲೆ, ಸಂಸ್ಕೃತಿ ಮುಂತಾದ ಪರಂಪರೆಯನ್ನು, ಅದರ ಶ್ರೀಮಂತಿಕೆಯನ್ನು ಮಕ್ಕಳಿಗೆ ಅರ್ಥ ಮಾಡಿಸುವ ಮೂಲಕ ಅವರೆಲ್ಲರಲ್ಲೂ ನಾವು ಎಂತಹ ಪರಂಪರೆಯ ವಾರಸುದಾರರಾಗಿದ್ದೇವೆಂಬ ಬಗ್ಗೆ ಹೆಮ್ಮೆ ಮೂಡಿಸುವ ಆಶಯವನ್ನು ಪ್ರಸ್ತುತ ಪದ್ಯವು ಒಳಗೊಂಡಿದೆ. ಕನ್ನಡ ನಾಡನ್ನು ಕಟ್ಟಕ್ಕೆ ಎಷ್ಟು ಜನ ಶ್ರಮಿಸಿದ್ದಾರೆ, ಮತ್ತು ಶಿಲ್ಪಕಲೆ, ಇಲ್ಲಿ ಎಷ್ಟೊಂದು ಜನ ವೀರರಿದ್ದಾರೆ, ಮತ್ತು ಇಲ್ಲಿನ ಶ್ರೀಮಂತಿಕೆ ಎಲ್ಲನೂ ಮಕ್ಕಳಿಗೆ ಗೊತ್ತಾಗಬೇಕು ಅನ್ನೋದೇ ಈ ಪದ್ಯದ ಆಶಯ. ಅದನ್ನು ತಿಳ್ಕೊಳ್ಳೋಣ. ಪದ್ಯಕ್ಕೆ ಬರೋಣ. ಭುವನೇಶ್ವರಿ ಪದ ಪೂಜಿಸಿ ಹೇಳುವೆ ಸಿರಿಗನ್ನಡವರ ಚರಿತೆಯೇನು. ಭುವನೇಶ್ವರಿ ಅಂದರೆ ನಮ್ಮ ಕನ್ನಡಾಂಬೆ. ಭುವನೇಶ್ವರಿ ಪದ ಅಂದರೆ ಪಾದ ಅಂತಲೂ. ಭುವನೇಶ್ವರಿಯ ಪಾದಗಳಿಗೆ ಪೂಜಿಸುತ್ತಾ ಹೇಳುವೆ ಸಿರಿಗನ್ನಡವರ ಚರಿತ್ರೆಯನ್ನು ಹೇಳ್ತಾ ಇದ್ದೀನಿ. ಅಂದರೆ ಸಂಪದ್ಭರಿತವಾದ ಕನ್ನಡದ ಚರಿತ್ರೆ ನಾನು ಹೇಳ್ತಾ ಇದ್ದೀನಿ. ಕನ್ನಡ ನಾಡಿನ ಹೆಮ್ಮೆಯ ಮಕ್ಕಳೇ ಕೇಳಿರಿ ನಾಡಿನ ಸೊಬಗನ್ನು. ಕನ್ನಡ ನಾಡಿನ ಹೆಮ್ಮೆ ಅಂದರೆ ತುಂಬಿದಂಥ ಮಕ್ಕಳೇ, ಇಲ್ಲಿಯ ನಮ್ಮ ಚರಿತ್ರೆಯನ್ನು ಕೇಳಿರಿ. ನಮ್ಮ ನಾಡಿನ ಸೊಬಗು ಅಂದರೆ ಎಷ್ಟು ಚೆನ್ನಾಗಿ, ಇಷ್ಟೊಂದು ಹಿರಿಮೆ ಗರಿಮೆ ಹೊಂದಿದೆ ಅನ್ನೋದನ್ನು ಹೇಳ್ತೀನಿ ಕೇಳಿ ಅಂತ ಹೇಳಿ. ಗೆದ್ದು ಪಲ್ಲವರ ಕದಂಬ ಮಯೂರ ಮೆರೆದನುವರ ಬನವಾಸಿಯಲಿ. ಮಯೂರ ಕದಂಬ ವಂಶದ ಮಯೂರ ರಾಜ ಪಲ್ಲವರನ್ನು ಗೆದ್ದುಬಿಟ್ಟು ಬನವಾಸಿಯಲ್ಲಿ ಆಳ್ತಾನೆ. ತದನಂತರ ಚಾಲುಕ್ಯರ ಆಳ್ವಿಕೆ ವೀರತಾಣ ಬಾದಾಮಿಯಲ್ಲಿ. ಅದಾದಮೇಲೆ ತಾಣ ಅಂದರೆ ಜಾಗ, ವೀರತಾಣ ಅಂದರೆ ವೀರರಿಗೆ ಹೆಸರಾಗತಕ್ಕಂಥ ಜಾಗ ಯಾವುದು? ಬಾದಾಮಿಯಲ್ಲಿ. ಯಾರು ಆಳಿದರು? ಚಾಲುಕ್ಯರು ಆಳಿದರು. ನಾಡಿನ ಹೆಮ್ಮೆಯು ಗಂಗಾ ಮನೆತನ ರಾಷ್ಟ್ರಕೂಟ ಹೊಯ್ಸಳ ಹಿರಿಮೆ. ಮತ್ತು ನಾಡಿನಲ್ಲಿ ಎಂತೆಂಥ ರಾಜಮನೆತನರು ಆಳಿದರೆ, ಗಂಗರು ಆಳಿದರೆ, ರಾಷ್ಟ್ರಕೂಟರು ಆಳಿದರೆ, ಹೊಯ್ಸಳರು ಆಳಿದರೆ. ವಿಜಯನಗರ ಸಿರಿ ಕೆಳದಿಯ ವೈಭವ ಕನ್ನಡ ಮಾತೆಯ ನಿಜಗರಿಮೆ. ವಿಜಯನಗರದ ವೈಭವ, ಸಿರಿ ಅಂದರೆ ಐಶ್ವರ್ಯ, ಕೆಳದಿಯ ವೈಭವ, ಇವನ್ನೆಲ್ಲ ಕನ್ನಡ ಮಾತೆಯ ನಿಜವನ್ನು, ಕನ್ನಡ ಮಾತೆಗೆ ಒಂದು ಹೆಮ್ಮೆಯ ಮುಕುಟ ಇದ್ದಂಗೆ. ಇದೆಲ್ಲ ಮನೆತನದ ಆಳಿರೋದು ವೈಭವದಿಂದ ಇರ್ತಕ್ಕಂಥ ಕನ್ನಡ ನಾಡಿದು ಇದು ನಿಜ ಗರಿಮೆ. ಅಂದರೆ ಕನ್ನಡ ಮಾತಿಗೆ ಹೆಮ್ಮೆ ಅಂದರೆ ಮುಕುಟಕ್ಕೊಂದು ಕಿರೀಟ ಇಟ್ಟಂಗೆ ಅಂತ. ಹೊಯ್ಸಳ ಪತನದ ನಂತರ ಬೆಳೆಯಿತು ವಿಜಯನಗರವತಿ ಶೀಘ್ರದಲ್ಲಿ. ಹೊಯ್ಸಳರ ಪತನ ಅಂದರೆ ಅವರ ಅವನತಿ ಆದಮೇಲೆ ಯಾವುದು ಬೆಳೀತು? ವಿಜಯನಗರ ಬಹಳ ಶೀಘ್ರ ಅಂದರೆ ತುಂಬ ಬೇಗ ವಿಜಯನಗರ
ಪ್ರವರ್ಧಮಾನಕ್ಕೆ ಬಂತು. ಲೋಕವೇ ಬೆರಗಾಗುವ ಸಿರಿ ಸಂಪದ ಮೆರೆಯಿತು ಈ ಸಾಮ್ರಾಜ್ಯದಲ್ಲಿ. ಲೋಕವೇ ಇಡೀ ವಿಶ್ವಕ್ಕೆ ಆಶ್ಚರ್ಯ ಆಗೋಷ್ಟು ಸಿರಿ ಸಂಪತ್ತು ಅಂದರೆ ಐಶ್ವರ್ಯ, ಎಲ್ಲ ಥರದ ಐಶ್ವರ್ಯ, ಬರೀ ದುಡ್ಡು ಕಾಸು ಅಲ್ಲ, ಇವರ ಸಿರಿವಂತಿಕೆ ಮತ್ತು ಅವರ ಜ್ಞಾನ ಆಗಿರ್ಬೋದು, ಅವ್ರು ನಡ್ಕೊಳ್ಳೋ ರೀತಿ ಆಗಿರ್ಬೋದು, ಮತ್ತು ಎಲ್ಲ ಥರದ ಐಶ್ವರ್ಯಕ್ಕೂ ಮೆರೆಯಿತು ಈ ಸಾಮ್ರಾಜ್ಯದಲ್ಲಿ. ಎಲ್ಲದಕ್ಕೂ ಮನೆ ಮಾತಾಯಿತು ಯಾವುದು? ವಿಜಯನಗರದ ವೈಭವ. ಯುದ್ಧದಿ ಆಂಗ್ಲರನ್ನೆದುರಿಸಿ ಗೆದ್ದಳು ಚೆನ್ನಮ್ಮನು ಕಿತ್ತೂರಿನಲ್ಲಿ. ಆಂಗ್ಲರು ನಮ್ಮ ದೇಶವನ್ನು ಆಳಿದ್ದು ಗೊತ್ತೇ ಇದೆ. ಅದರಲ್ಲಿ ಅವರ ವಿರುದ್ಧ ಹೋರಾಡಿ ಚೆನ್ನಮ್ಮ ಕಿತ್ತೂರಿನಲ್ಲಿ ಗೆಲ್ತಾಳೆ. ದ್ರೋಹಕ್ಕೆ ಸೆರೆಯಾಗುತ್ತಾ ದಿನವನ್ನು ದೂಡಿದಳವಳು ಜೈಲಿನಲ್ಲಿ. ಆದರೆ ನಿಜವಾಗ್ಲೂ ಯುದ್ಧದಲ್ಲಿ ಗೆದ್ದಿರ್ತಾಳೆ. ಯಾರೋ ಕುತಂತ್ರಕ್ಕೆ, ದ್ರೋಹಕ್ಕೆ ಬಲಿಯಾಗಿ ಅವಳು ಜೈಲಿನಲ್ಲಿ ಇರಬೇಕಾಗುತ್ತೆ. ರಾಜರ ಅಂತಃಕಲಹದಿ ಬಿಳಿಯರು ಭಾರತವನ್ನೇ ನುಂಗಿದರು. ರಾಜರ ಅಂತಃಕಲ, ರಾಜರು ನಾನು ನಂದು ಅಂತ ಒಬ್ರಿಗೊಬ್ರು ಹೊಡೆದಾಡಿ ಕೊನೆಗೆ ಏನಾಯಿತು? ಬ್ರಿಟಿಷರಿಗೆ ನಮ್ಮ ಭಾರತವನ್ನು ಒಪ್ಪಿಸಬೇಕಾಯಿತು. ಅವ್ರ ಕೈ ಕೆಳಗೆ ನಾವು ಜೀವಿಸಬೇಕಾದ ಸಂದರ್ಭ ಬಂದಿತ್ತು. ಮೈಸೂರಿನ ಹುಲಿ ಟಿಪ್ಪುವ ಸೋಲಿಸಿ ರಂಗಪಟ್ಟಣವನ್ನು ಮುರಿದರು. ಮೈಸೂರನ್ನು ಆಳ್ತಕ್ಕಂಥ ಟಿಪ್ಪು ಸುಲ್ತಾನ ಅಂದರೆ ಮೈಸೂರಿನ ಹುಲಿ ಅಂತಲೇ ಪ್ರಸಿದ್ಧ ಆಗಿದ್ದು. ಟಿಪ್ಪು ಅವನನ್ನು ಸೋಲಿಸ್ಬಿಟ್ಟು ರಂಗಪಟ್ಟಣವನ್ನು ಮುರಿದರು ಅಂದರೆ ಅದರ ಅವನ ಆಳ್ವಿಕೆ ಕೊನೆಗೊಳಿಸಿದರು ಅಂತ. ಸ್ವತಂತ್ರ ಭಾರತ ಚಳುವಳಿ ದೇಶದಿ ಬೆಳೆಯಿತು ಗಾಂಧಿ ತತ್ವದಲ್ಲಿ. ಇವಾಗ ಏನಾಯಿತು? ಇಂಗ್ಲೀಷರು ಬ್ರಿಟಿಷರು ನಮ್ಮ ರಾಜ್ಯವನ್ನು ಅಂದರೆ ನಮ್ಮ ದೇಶವನ್ನೆಲ್ಲ ವಶಪಡಿಸ್ಕೊಂಡಿದ್ರು. ಆವಾಗ ಎಲ್ಲರಿಗೂ ಅವ್ರ ಕೈ ಕೆಳಗೆ ದಾಸರಾಗಿ ಅವ್ರು ಹೇಳ್ದಂಗೆ ಕೇಳಿಕೊಂಡು ಇದ್ದಾಗ ಎಲ್ಲರಿಗೂ ಅನ್ನಿಸ್ತು, ಇದೇನಿದು ನಮ್ಮ ದೇಶದಲ್ಲಿ ನಾವೇ ಅವ್ರ ಕೈ ಕೆಳಗಿರಬೇಕು, ನಾವು ಸಹ ಸ್ವತಂತ್ರ ಮಾಡ್ಕೋಬೇಕು ಅಂತ. ಆವಾಗ ಸ್ವತಂತ್ರ ಭಾರತ ಚಳುವಳಿಯೇ ಪ್ರಾರಂಭ ಆಯಿತು. ಬೆಳೆಯಿತು ಗಾಂಧಿ ತತ್ವದಲ್ಲಿ. ಗಾಂಧಿ ತತ್ವ ಅಂದರೆ ಅಹಿಂಸಾ ಮಾರ್ಗದಲ್ಲಿ ಹೋಗೋದು. ಆ ತತ್ವದಲ್ಲಿ ಅವರು ಹೆಂಗಾದರೂ ನಾವು ಸ್ವತಂತ್ರ ಪಡೀಲೇಬೇಕು ಅಂತ ಚಳುವಳಿ ಪ್ರಾರಂಭ ಮಾಡಿದರು. ಸ್ವದೇಶಿ ಚಳುವಳಿ ಅಸಹಕಾರ ಮೊಳೆತವು ಹಿರಿಯರ ಮಾರ್ಗದಲ್ಲಿ. ಹಿರಿಯರಾದಂಥವರು ಜನಗಳಿಗೆ ತಿಳುವಳಿಕೆ ಕೊಟ್ಟರು. ಸ್ವದೇಶಿ ಚಳುವಳಿ ಅಂದರೆ ನಮ್ಮ ಸ್ವದೇಶ ಅಂದರೆ ನಮ್ಮ ದೇಶದಲ್ಲಿ ಬೆಳೆದ ಉತ್ಪನ್ನಗಳನ್ನು ನಾವೇ ಬಳಸಬೇಕು, ಬೇರೆಯವನ್ನ ಅಸಹಕಾರ ಅಂದರೆ ಹೊರದೇಶದಿಂದ ಇರೋದನ್ನು ನಾವು ಬಳಸಬಾರ್ದು ಅಂತ ಒಂದು ಬುದ್ಧಿ ಹಿರಿಯರ ಮಾರ್ಗದರ್ಶನದಲ್ಲಿ ಸಣ್ಣವರಿಗೆ ದೊರೆಯಿತು. 47ರ ಆಗಸ್ಟಿನಲ್ಲಿ 14ರ ನಡು ರಾತ್ರಿಯಲ್ಲಿ ಹಾರಿತು ಸ್ವತಂತ್ರ ಭಾರತ ಬಾವುಟ ಹೆಮ್ಮೆಯ ಭಾರತ ದೇಶದಲ್ಲಿ. ಇವಾಗ ಯಾವತ್ತು 47 ಆಗಸ್ಟ್ 14ರ ಮಧ್ಯರಾತ್ರಿಯಲ್ಲಿ ಬ್ರಿಟಿಷರು ನಮ್ಮ ಭಾರತವನ್ನು ಬಿಟ್ಟು ಹೋಗಿ ನಮಗೆ ಸ್ವತಂತ್ರಕ್ಕೆ ಕಾರಣರಾದರು. ಯಾವಾಗ 47 ಆಗಸ್ಟ್ 17 ಮಧ್ಯರಾತ್ರಿ ನಮಗೆ ಸ್ವತಂತ್ರ ಸಿಕ್ತು. ಆವಾಗ ಭಾರತದ ಬಾವುಟ ಹೆಮ್ಮೆಯ ಭಾರತ ದೇಶದಲ್ಲಿ ತನ್ನದೇ ಆದ ಬಾವುಟನ ಸ್ವತಂತ್ರವಾಗಿ ಹಾರಿಸಿ ಖುಷಿಪಟ್ಟರು. 56ರ ನವೆಂಬರರಂದು ವಿಶಾಲ ಮೈಸೂರಿನ ಉದಯ. ಅದಾದಮೇಲೆ 56 ನವೆಂಬರ್ 1ರಂದು ವಿಶಾಲ ಮೈಸೂರು ಅದು ಪ್ರಾರಂಭ ಆಯಿತು. ಭಾವನೆ ತುಂಬಲು 73ರಲ್ಲಿ ಕರ್ನಾಟಕವಾಗಿ ಪರಿಯು. ವಿಶಾಲ ಮೈಸೂರು ಇದು ಕರ್ನಾಟಕ ರಾಜ್ಯ ಅಂತ ಆಗಿದ್ದು 1973ರಲ್ಲಿ. ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಬಸವೇಶ್ವರರ ಸಿರಿ ಪಂಥವಿದೆ. ಕೊಂಕಣಿ ಉರ್ದು ತುಳುವಿನ ಸಂಸ್ಕೃತಿ ಕನ್ನಡತನ ಜಲ ಚಿಮ್ಮುತ್ತಿದೆ. ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಮತ್ತು ಬಸವೇಶ್ವರರ ಅನುಯಾಯಿಗಳು ಇವರೆಲ್ಲ ಥರದ ಮತಂತರು ಇಲ್ಲಿ ಒಬ್ರಿಗೊಬ್ಬರು ಸಹಬಾಳ್ವೆಯಿಂದ ನಡೀತಾ ಇದ್ದಾರೆ, ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಕೊಂಕಣಿ ಉರ್ದು ತುಳುವಿನ ಸಂಸ್ಕೃತಿ ಕನ್ನಡತನ ಜಲ ಚಿಮ್ಮುತ್ತಿದೆ. ಇಲ್ಲಿ ಕನ್ನಡ ನಾಡಿನಲ್ಲಿ ಕನ್ನಡ ಅಲ್ಲದೆ ಕೊಂಕಣಿ ಇದೆ, ಉರ್ದು ಇದೆ, ತಮಿಳ್ ಇದೆ, ಇದೆಲ್ಲ ಸಂಸ್ಕೃತಿನ ಇಲ್ಲಿ ನಾವು ನೋಡ್ಬೋದು. ಕನ್ನಡ ಗೆಲ್ಲಲಿ ಕನ್ನಡ ಬಾಳಲಿ ನಮ್ಮೀ ಕನ್ನಡ ನೆಲದಲ್ಲಿ. ಇಲ್ಲಿ ನಾವು ಏನು ಕರ್ನಾಟಕ ಕನ್ನಡದಲ್ಲೇ ಗೆಲ್ಲಲಿ, ಕನ್ನಡತನನೇ ಬಾಳಲಿ ಈ ಕನ್ನಡ ನೆಲದಲ್ಲಿ. ಕನ್ನಡ ಕಲಿಯಿರಿ ಕನ್ನಡ ಪೋಷಿಸಿ ನಮ್ಮಯ ಕನ್ನಡ ನಾಡಿನಲ್ಲಿ. ನಾವು ಕನ್ನಡಿಗರಾದವರು ಕನ್ನಡನ ಬೇರೆಯವರಿಗೆ ಕಲಿಸ್ಬೇಕು, ಅದನ್ನು ಪೋಷಿಸಬೇಕು, ಯಾವಾಗಲೂ ಕನ್ನಡವನ್ನೇ ನುಡಿಬೇಕು, ಕನ್ನಡವನ್ನು ಎತ್ತರ ಸ್ಥಾನಕ್ಕೆ ತರಕ್ಕೆ ನಾವು ಪ್ರಯತ್ನ ಪಡಬೇಕು ಅನ್ನೋದು ಈ ಪದ್ಯದ ಮುಖಾಂತರ ನಾವು ತಿಳ್ಕೋಬೇಕು.